ಶಿವಣ್ಣ ಅವ್ರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಉಪೇಂದ್ರ ಅವ್ರು ತುಂಬಾ ಆಕ್ಟಿಂಗ್ ಮಾಡಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಶಿವಣ್ಣ ಅವ್ರು ಬರ್ತಾರೆ. ಶಿವಣ್ಣ ಅವ್ರ ಆಕ್ಟಿಂಗ್ ಅಂತೂ ಅದ್ಭುತ. ಈ ವಯಸ್ಸಿನಲ್ಲೂ ಈ ತರ ಶಿವಣ್ಣ ಅವರು ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಆ ತರ ಶಿವಣ್ಣ ಅವ್ರ ಆಕ್ಟಿಂಗ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ, ಚೆನ್ನಾಗಿದೆ. ಜೈ ಕರುಣಾಳ ಚಕ್ರವರ್ತಿ ಶಿವಣ್ಣ. ಸರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಆ ಗ್ರಾಫಿಕ್ಸು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸಾರು, ಸೊ ಉಪೇಂದ್ರ ಎಂಟ್ರಿ ಮತ್ತೆ ಶಿವರಾಜ್ ಕುಮಾರ್ ಸರ್ ಎಂಟ್ರಿ ಎಲ್ಲ ಮಸ್ತಾಗಿದೆ ಸರ್. ಸೊ ಎಲ್ಲರೂ ಬಂದು ಪಿಕ್ಚರ್ ನೋಡಬೇಕು ಅಂತ ಕೇಳ್ಕೊಂತೀವಿ. ಇದು ಪ್ಯಾನ್ ಇಂಡಿಯಾ ಆಗಬೇಕು, ಪ್ಯಾನ್ ಇಂಡಿಯಾ ಆಗೇ ಆಗುತ್ತೆ. ಜೈ ಶಿವಣ್ಣ ಸರ್. ಸರ್ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಅರ್ಜುನ್ ಜನ್ಯ ಅವರು ಮಾಡಿಕೊಟ್ಟಿದ್ದಾರೆ. ಶಿವಣ್ಣ ಅವರು ಮತ್ತೆ ಉಪೇಂದ್ರ ಅವರು ಮತ್ತೆ ರಾಜ್ಬಿ ಶೆಟ್ಟಿ ಅವರು ಮೂರು ಜನರ ಹಾರ್ಟಿಂಗು ತುಂಬ ಚೆನ್ನಾಗಿದೆ. ಮತ್ತೆ ಟೆಕ್ನಿಷಿಯನ್ ನಮ್ಮಲ್ಲಿ ಕೊರತೆ ಇದೆ ಅಂತ ಹೇಳ್ತಿದ್ರು. ಇಲ್ಲ ಸರ್, ಕೊರತೆ ಇಲ್ಲ. ಹಾಲಿವುಡ್ ಬಾಲಿವುಡ್ ಮೀರಿಸುವಷ್ಟು ಟೆಕ್ನಿಷಿಯನ್ ಮಾಡಿದ್ದಾರೆ. ಲಾಸ್ಟಲ್ಲಿ 20 ನಿಮಿಷ ಶಿವರಾಜ್ ಕುಮಾರ್ ಅವರು ಶಿವನ ಆಕ್ಟಿಂಗ್ ಮಾಡಿದ್ದಾರೆ. ಏನ್ ಸರ್ ಅದ್ಭುತ. ಬಟ್ ಆ ಹಾವು, ಆ ಲೈಟಿಂಗ್ಸು, ಮತ್ತೆ ಆ ಬೆಂಕಿ ಎಲ್ಲ ಒಂದು ಅವತಾರ್ ಸಿನಿಮಾ ನೋಡಿದಾಗ ಆಯ್ತಲ್ಲ. 20 ನಿಮಿಷ ತುಂಬಾ ಚೆನ್ನಾಗಿದೆ ಯಾವ್ದು ಶಿವರಾಜ್ ಕುಮಾರ್ ಸರ್ ಅವ್ರ ಎನರ್ಜಿ ಸರ್. ಇನ್ನೂ ಒಂದು 50 ಸಿನಿಮಾ ಮಾಡುವಂತ ಎನರ್ಜಿ ಇದೆ ಸರ್ ಅವ್ರದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್. ಬಹಳ ಒಳ್ಳೆ ಆಕ್ಟಿಂಗ್ ಮಾಡಿದರೆ. ಅರ್ಜುನ್ ಅವರಿಗೆ ಯಾಕ್ಸೆಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಣ್ಣ ಮೂವಿ ತುಂಬ ಅದ್ಭುತವಾಗಿದೆ. ಶಿವಣ್ಣ ಮತ್ತು ಉಪೇಂದ್ರ ಅವರ ಡೆಡ್ಲಿ ಕಾಂಬಿನೇಷನ್ ಕನ್ನಡ ಜನತೆಗೆ ಒಂದು ಒಳ್ಳೆ ಮನೋರಂಜನೆ ಅಂತಲೇ ಹೇಳ್ಬೋದು. ಅದಿಲ್ಲದೆ ಒಂದು ಅರ್ಜುನ್ ಜನ್ಯ ಅವರ ನಿರ್ದೇಶನ ಇವತ್ತು ನಿಜವಾಗ್ಲೂ ಸಬ್ಬಾಷ್ ಅನ್ಬೋದು. ಅವರ ಐಡಿಯಾಲಜಿ ಇರ್ಬೋದು, ಒಂದು ಗರುಡ ಪುರಾಣ ಒಂದು ಐಡಿಯಾಲಜಿ ಥೀಮ್ ಇಟ್ಕೊಂಡು ಅವರು ಕನ್ನಡ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಈ ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದು 3ನೇ ಚಿತ್ರ. ಮುಂಚೆ ಲವಕುಶ ಮಾಡಿದ್ದಾರೆ ಮತ್ತು ಪ್ರೀತ್ಸೆ ಮಾಡಿದ್ದಾರೆ. ಇದಾದಮೇಲೆ 45 ಚಿತ್ರ. ಈ ಚಿತ್ರ ಕನ್ನಡ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಕುಟುಂಬ ಸಮೇತ ಬಂದು ಇಂಥ ಒಳ್ಳೆ ಚಿತ್ರಗಳನ್ನು ಮಿಸ್ ಮಾಡ್ಕೊಳ್ದೆ ತಪ್ಪದೇ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.